ನಮಸ್ಕಾರ ಕರ್ನಾಟಕ. ಗಿಲ್ಲಿ ತಂದೆಗೆ ಎಲ್ಲೆಡೆ ಸನ್ಮಾನ, ತಾಯಿಗೆ ಏಳತೀರದ ಸಂತಸ. ಸಾರ್ಥಕ ಮಗನಾದ ಗಿಲ್ಲಿ ಸಾರ್ಥಕ ಜೀವನಕ್ಕೆ ಇನ್ನೇನು ಬೇಕು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಯಾಕಪ್ಪ ಅಂತಂದರೆ, ನಾವು ಒಂದು ಸಣ್ಣ ವಯಸ್ಸಿನೊಳಗಿರ್ತೀವಿ. ನಮ್ಮ ತಾಯಿ ಮುಂದೆ ನಾವು ಏನರ ಒಂದು ವಿಷಯದಲ್ಲಿ, ಯಾವುದಾದ್ರೂ ಒಂದು ವಿಷಯದಲ್ಲಿ ಅಥವಾ 4 ಮಂದಿ ಓಡಾಟ ಬಿಟ್ಟಾಗ ಒಂದು ಸ್ವಲ್ಪ ಮಗ ಮುಂದಿದ್ರೆ ಭಾಳ ಖುಷಿ ಪಡುವಂಥ ತಾಯಿ. ಆ ಖುಷಿಗೆ ಏಳತೀರದಂತಹ ಸಂತಸ ಆ ಹೆಸರಿಡಲು ಕೂಡ ಆಗಲ್ಲ. ಆ ತಾಯಿಯ ನಗುವಿನಲ್ಲಿ ಅಷ್ಟು ಶಕ್ತಿ ಇರ್ತದೆ. ಆ ತಾಯಿಗೆ 7 ಕೋಟಿಯ ದೇವರುಗಳ ಹೆಸರು ಇರ್ತದೆ. ಸೊ ಅಂತಹ ತಾಯಿಯ ಮನಸ್ಸನ್ನು ತಣ್ಣನೆಗೊಳಿಸಿದಂತಹ ಗಿಲ್ಲಿಯ ಮನಸ್ಸು ಎಷ್ಟು ದೊಡ್ಡದಾಗಿರ್ಬೋದು. ಗಿಲ್ಲಿ ಈ ರೇಂಜ್ಗೆ ಆಗ್ತಾರೆ ಅಂತ ಅವ್ರ ಮನಸ್ಸಲ್ಲಿ ಇರಲಿಲ್ಲ. ಅವ್ರ ತಂದೆ ಬುಳ್ಳಪ್ಪ ಆತ ಯಾವಾಗಲೂ ಆ ಮಗನನ್ನು ಸಿಟ್ಟಿನಿಂದಲೇ ನೋಡ್ತಿದ್ನಂತ. ಆತನಿಗೆ ಇವತ್ತು ಎಲ್ಲೆಡೆ ಕೂಡ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಸನ್ಮಾನ ಮಾಡಲಾಗ್ತದೆ. ಮತ್ತು ಆತ ಎಲ್ಲೇ ಕಂಡರೂ ಕೂಡ ಗಿಲ್ಲಿಗೆ ಎಷ್ಟು ಅಭಿಮಾನ ಇತ್ತು ಅಷ್ಟೇ ಅಭಿಮಾನವನ್ನು ಅವ್ರ ತಂದೆಗೆ ತೋರಿಸ್ತಾ ಇದ್ದಾರೆ. ಎಷ್ಟು ಸಂತೋಷ ಪಟ್ಟಿರ್ಬೇಡ ಆ ತಂದೆ. ಇಷ್ಟು ಕೀಟಕ ಮಾಡ್ತದಂಥವನ ಗಿಲ್ಲಿ ಕೀಟಕ ಮಾಡಿದ್ರೆ ಬರೀ ಒಡೆಯದ ಅಂಥ ಮಗ ಎಷ್ಟು ಕಷ್ಟ ಕೊಟ್ಟನೋ ಅಷ್ಟು ಸಂತೋಷ ಕೊಟ್ಟನ. ಅದಕ್ಕಿಂತ ಪೂರಾ ವಿಪರೀತವಾಗಿರುವಂಥ ಸಂತೋಷವನ್ನು ಈ ಬಿಗ್ ಬಾಸ್ನ ಮೂಲಕ ಕೊಡಕತ್ತಿಬಿಟ್ಟನ. ಸೊ ಹಂಗಾಗಿ ಅವ್ರ ತಾಯಿ ಮುಂದೆ ಯಾರೋ ಟ್ಯಾಟೋ ಹಾಕ್ಕೊಂಡು ಹೋಗಿಬಿಟ್ರೆ, ಗಿಲ್ಲಿ ನಿಂತಲ್ಲಿ ಟ್ಯಾಟೋ ಹಾಕ್ಕೊಂಡು ಹೋಗ್ಯಾರ. ಆ ಟ್ಯಾಟೋವನ್ನು ನೋಡಿದ ತಾಯಿಗೆ ಹೇಳೋಕ್ಕಾಗಲ್ತು. ಆಕೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ತು. ಪಾಪ ಹಳ್ಳಿ ಜನ ಹೆಂಗಪ್ಪ ಅಂತ ಹೆಣ್ಮಕ್ಳಿಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ ಸಂತೋಷಕ್ಕೆ ಮನ್ಯಾಗ ಕರೆದು ಚಹಾ ಕೊಡ್ಬೇಕನ್ನೋದು ಒಂದು ಮರೆತು ಬಿಡ್ತಾರೆ. ಅಥವಾ ಮನ್ಯಾಗ ಏನು ಅನ್ಬೇಕು, ಅವ್ರಿಗೆ ಅಣ್ಣ ಅನ್ಬೇಕು, ತಮ್ಮ ಅನ್ಬೇಕು, ಇಲ್ಲ ತಮ್ಮ ಇದ್ದವ್ರಿಗೆ ಅಣ್ಣ ಅಂದ್ಬಿಡ್ತಾವ, ಅಣ್ಣ ಅಂದ್ಬೇಕು, ಮಾವ ಅಂದ್ಬಿಡ್ತಾವ. ಸೊ ಹಂಗೆ ಈ ಹೆಣ್ಣು ಮಕ್ಕಳು ಯಾಕಪ್ಪ ಅಂತಂದ್ರೆ ಅದು ಮಕ್ಕಳ ಖುಷಿ. ಆ ಒಂದು ಸಂತೋಷವನ್ನು ಎಷ್ಟು ತಣ್ಣಗನಿಸಿದ್ನಪ್ಪ ಅಂತ ನಾವು ಉದಾಹರಣೆಯಾಗಿ ನಾವು ಸಣ್ಣ ಪುಟ್ಟದ ವಿಚಾರದಲ್ಲಿ ತೊಗೊಂಡಿರ್ತೀವಿ. ನಾವು ಯಾವುದಾದ್ರೂ ಒಂದು ನಾವು ನಮ್ಮ ಅಣ್ಣಂದಿರು ಅಥವಾ ನಮ್ಮ ದೊಡ್ಡಪ್ಪ ಚಿಕ್ಕ ದೊಡ್ಡಪ್ಪ ಅಪ್ಪ ಅಮ್ಮಂದ್ರೆ ಯಾರನ್ನ ಕ್ರಿಕೆಟ್ ನೋಡುವಂಥ ಸಂದರ್ಭದಲ್ಲಿ ಮಗ ಒಂದು 4 ಹೊಡೆದ್ನಪ್ಪ, ಒಂದು 6 ಹೊಡೆದ್ನಪ್ಪ ಅಂದ್ರೆ ಅದೊಂಥರ ದೊಡ್ಡ ಖುಷಿ. ಅದಕ್ಕಿಂತ ಸಂತೋಷ, ಅದಕ್ಕಿಂತ ಸಂಪತ್ತು, ಅದಕ್ಕಿಂತ ಹಣ, ಅದಕ್ಕಿಂತ ಅಂತಸ್ತು ಯಾವುದು ಬೇಡಪ್ಪ. ಜನಗಳು ಅಬ್ಬಾಬಾಬಾ ಏನು ಆಡಿದ್ನಪ್ಪ ನಿನ್ನ ಮಗ, 2 6 ಹೊಡೆದ ನಿನ್ನ ಕೋಡೆ, ಆ ರೇಂಜಿಗೆ 6 ನಾನು ನೋಡಿಲ್ಲ ಬಿಡು ಅಂದ್ಬಿಟ್ಟು ಇಷ್ಟೇ ಅಂದ್ಬಿಡ್ರು ಅವ್ರು ತಂದೆ ತಾಯಿ ಮುಂದೆ. ಅಬ್ಬಾಬಾಬಾ ಏನದು ಹೇಳೋಕ್ಕಾಗೋದಿಲ್ಲ. ಆಮೇಲೆ 4 ಮಂದಿ ಮುಂದೆ ನಿನ್ನ ಮಗನ ಮಾತು ಯಾರನ್ನ ಮೆಚ್ಚಿಬಿಟ್ರೆ ಅದಕ್ಕೆ ಅಷ್ಟು ಖುಷಿ ಪಟ್ಬಿಡ್ತಾರೆ. ಅಂಥದ್ರಾಗ ಇಡೀ ಕರ್ನಾಟಕವೇ ಮೆಚ್ಚುವಂತಹ ಆಟವನ್ನು ಆಡಿದಂಥ ಗಿಲ್ಲಿ ತಂದೆ ತಾಯಿಗೆ ಆ ಹೇಳ್ತಿರೋದು ಸಂತೋಷ ಆಗಿಬಿಡುತ್ತೆ ಅವ್ರಿಗೆ. ಆ ಸಂತೋಷ ಒಂಥರ ತಡ್ಕೊಳಕ್ಕಾಗವಲ್ತು, ಒಂಥರ ಬಿಡೋಕ್ಕಾಗವಲ್ತು. ಯಾಕಪ್ಪ ಎಲ್ಲಿ ಹೋದ್ರೆ ಅವ್ರು ಪರ್ಸ್ನಲ್ ವಿಚಾರಕ್ಕೂ ಬ್ಯಾಂಕಿಗೆ ಹೋದ್ರು ಅಲ್ಲಿ ಗಿಲ್ಲಿಗೆ ತಂದೆ ತಾಯಿ ಕಲೆ ಬೀಳಕತ್ತಾರಂತ. ಎಲ್ಲರೂ ಹೊರಗಡೆಗೆ ಮೇವು ಹಾಕ್ಬೇಕು ಹೋಗ್ಬೇಕಂದ್ರೂ, ಈಗ ದನಗಳಿಗೆ ಮೇವು ಹಾಕಕ್ಕೆ ಹೋಗ್ಬೇಕಂತ ಆಯಣ್ಮಗಳು ಹೊರಗೆ ಹೋಗಿರ್ತಾಳೆ. ಅಷ್ಟರೊಳಗೆ ಗಿಲ್ಲಿ ಅಭಿಮಾನಿಗಳು ಅಲ್ಲಿಗೆ ಬಂದುಬಿಟ್ಟಿರ್ತಾರೆ. ಮನೆಗೆ ಬಂದಿರ್ತಾರೆ. ಈಗ ಮನೆಗೆ ಬಂದಂಥ ಅಭಿಮಾನಿಗಳನ್ನ ಒಳ್ಳೆ ಕಳ್ಸೋಕ್ಕೆ ಬರೋಂಗಿಲ್ಲ. ಆ ಹೆಣ್ಮಗಳು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ತು. ಮನೆಯಾಗ ಯಾರೂ ಇಲ್ಲ, ಒಬ್ಬಕ್ಕೆ ಹೆಣ್ಮಗಳಿದ್ದಾಳೆ. ಅವರು ಅಣ್ಣನ ಹೆಂಡತಿ ಈಗ ಡೆಲಿವರಿ ಆಗೈತೆ, ಅಲ್ಲೇ ಇದ್ದಾರೆ. ಇಲ್ಲಿ ಗಿಲ್ಲಿ ಅಣ್ಣ ಮತ್ತು ಗಿಲ್ಲಿ ತಂದೆ ಗಿಲ್ಲಿ ತಾಯಿ ಅಷ್ಟೇ ಇರೋದು. ಸೊ ಹಂಗಾಗಿ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ತು. ಈ ಅಭಿಮಾನಿಗಳಿಗೆ ಯಾವ ರೀತಿ ನಾವು ಧನ್ಯವಾದಗಳು ಹೇಳ್ಬೇಕು, ಯಾವ ರೀತಿ ಕೃತಜ್ಞತೆಗಳನ್ನು ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ತು. ಅವ್ರ ತಂದೆಗಂತೂ ಇಷ್ಟು ತಲೆ ಕೆಟ್ಟುಬಿಡುತ್ತಂದ್ರೆ, ಇಷ್ಟೊಂದು ಅಭಿಮಾನ ನನ್ನ ಮಗನ ಬಗ್ಗೆ. ಅಬ್ಬಾಬಾಬಾ ನನ್ನ ಮಗ ಇಷ್ಟು ಕಷ್ಟ ಕೊಟ್ಟಿದ್ನಪ್ಪ, ಸಾಕು, ಜೀವನ ಸಾರ್ಥಕ ಆಯಿತು. ಇವಾಗಂತೂ ತಂದೆ ತಾಯಿಗಂತೂ ಹೇಳ್ತಿರೋದು ಸಂತೋಷ. ಆ ಹೇಳ್ತಿರೋದು ಸಂತೋಷದ ಮುಂದೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ತು. ಈಗ ನಾವು ಉದಾಹರಣೆಗಾಗಿ ನಾವು ಎಲ್ಲಿ ಬೇಕಾದ್ರೆ ಏನಾರು ಮಾತಾಡ್ತಿರ್ತೀವಿ, ಏನಾರು ಹೇಳ್ತಿರ್ತೀವಿ. ಅದು ಒಂದು ಸಣ್ಣದನ್ನು ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮರು ಭಾಳ ಖುಷಿ ಪಟ್ಬಿಡ್ತಾರೆ. ಅಂಥದ್ರಾಗ ಇಡೀ ಕರ್ನಾಟಕ ಗೆಲ್ಲುವಂತೆ, ಇಡೀ ಕರ್ನಾಟಕ ಮನ ಗೆಲ್ಲುವಂತೆ ಮಾತನಾಡಿ ಇವತ್ತು ಬಿಗ್ ಬಾಸ್ನಲ್ಲಿ ಇಡೀ ಕನ್ನಡ ಸೀಸನ್ನಲ್ಲಿ ಯಾರೂ ಮಾಡದಿರುವಂಥ ಸಾಧನೆಯನ್ನು ಮಾಡಿ, ಯಾರೂ ಗಳಿಸದಿರುವಂಥ ಅಭಿಮಾನಿ ಬಳಗವನ್ನು ಗಳಿಸಿ ಗಿಲ್ಲಿ ಮುನ್ನುಗ್ತಾ ಇದ್ದಾನೆ. ಗೆದ್ದು ಬರಲಿ, ಆದಷ್ಟು ಬೇಗ ಗೆದ್ದು ಬಂದರೆ ಇನ್ನೆಷ್ಟು ಮಹಾಪುರ ಬರ್ಬೋದು. ಈಗಂತೂ ಆಲ್ರೆಡಿ ಗೆದ್ದಂಗೆ ಅಷ್ಟು ಜನರ ಮನಸ್ಸನ್ನು ಗೆದ್ದು ಬಿಟ್ಟಾನೆ. ಯಾಕಪ್ಪ ಅಂದರೆ ಬೆಂಗಳೂರಿನಿಂದ ಮಳವಳ್ಳಿಗೆ ರ್ಯಾಲಿ ಮಾಡೋಕಚ್ಚಾರಂತ ಅಭಿಮಾನಿಗಳು, ಬೈಕ್ ರೈಡ್, ತೋನಿನ ಕೋಡಿ ಎಷ್ಟು ಜನ. ಅಬ್ಬಾಬಾಬಾಬಾ ಈ ರೇಂಜಿಗೆ ಕ್ರೇಜಾ? ಏನು ಸ್ಟಾರ್ ನಟರಿಗಿಲ್ಲಪ್ಪ ಈ ಕ್ರೇಜು. ದರ್ಶನ್ ಅವರ ಕ್ರಾಂತಿ ಸಿನಿಮಾ ಬಂದಾಗ ಮಾಧ್ಯಮಗಳು ಯಾವೂ ತೋರಿಸಲಿಲ್ಲ. ಅವಾಗ ಬೈಕ್ ರ್ಯಾಲಿ ಮಾಡಿಕೊಂಡು ಅಭಿಮಾನಿಗಳು ಎಲ್ಲ ಕಡೆ ಬಿತ್ತನೆ ಮಾಡಿದ್ರು, ಪ್ರಚಾರ ಮಾಡಿದ್ರು ಕ್ರಾಂತಿ ಸಿನಿಮಾವನ್ನು. ಆ ರೇಂಜ್ಗೆ ಹಾಕತೈತಿ ಅದು. ಅಬ್ಬಾಬಾಬಾಬಾಬಾ ಇನ್ನೇನು ಹೇಳ್ಬೇಕಪ್ಪ ಗಿಲ್ಲಿ ಬಗ್ಗೆ. ಅವ್ರ ತಂದೆ ತಾಯಿ ಬಗ್ಗೆ ಅಂತೂ ಅವ್ರಿಗೆ ಪಾಪ ಅವ್ರಿಗೆ ಈಗ ಸದ್ಯ ತೋರಿಸ್ಕೊಳ್ಳೋಕೆ ಪುರ್ಸತ್ತಿಗಿಲ್ಲ. ಅಷ್ಟು ಅಭಿಮಾನಿಗಳು, ಮೇಲಿಂದ ಮೇಲೆ ಫೋನ್ಸು, ಮೇಲಿಂದ ಮೇನು ಅವರಿಗೆ ಸಂದೇಶಗಳು, ಮೇಲಿಂದ ಮೇಲೆ ಅವ್ರ ಆಶೀರ್ವಾದ, ಗಿಲ್ಲಿಯಿಂದಾಗಿ ಅವ್ರ ಆಶೀರ್ವಾದ ತಗೋತಾಯಿದ್ರೆ. ಆ ಗಿಲ್ಲಿ ಮಾಡಿರುವಂಥ ಸಾಧನೆಗಾಗಿ ಅವ್ರ ತಂದೆ ತಾಯಿಗೆ ಅಷ್ಟು ಒಂದು ರೀತಿಯಿಂದ ಇಕ್ಕಟ್ಟು, ಅಥವಾ ಒಂದು ರೀತಿಯಿಂದ ಸಂಕಟ, ಒಂದು ರೀತಿಯಿಂದ ಸಂತೋಷ, ಒಂದು ರೀತಿಯಿಂದ ಯಾವ ರೀತಿ ಏನು ಹೇಳ್ಬೇಕು. ಈಗ ಎಲ್ಲರಿಗೆ ಚಹಾ ಮಾಡಿ ಕೊಡೋಕ್ಕಾಗಲ್ಲ, ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು. ಇವ್ರು ರಾತ್ರಿ ಹೋಗಿರ್ತಾವೆ, ರಾತ್ರಿನೂ ಅವ್ರು ಅವ್ರಿಗೆ ಮಕ್ಕಳ ಕೂಡ ಟೈಮ್ ಇಲ್ಲ. ಇದು ಒಂದು ಸಮಸ್ಯೆ ಅದ. ಫೇಮಸ್ ಆದ್ರೆ ಒಂದು ಸಮಸ್ಯೆ, ಫೇಮಸ್ ಆಗಿಲ್ಲ ಅಂದ್ರೆ ಒಂದು ಸಮಸ್ಯೆ. ಅತಿರೇಕದ ಅಭಿಮಾನಿ ಬಳಗವನ್ನು ಗಳಿಸಿದ್ರೆ ಒಂದು ಸಮಸ್ಯೆ, ಅತಿರೇಕದ ಅಭಿಮಾನಿ ಗಳಿಸಿಲ್ಲ ಅಂದ್ರೆ ಒಂದು ಸಮಸ್ಯೆ ಐತಿ. ಹಿಂಗಾಗಿ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲಪ್ಪ. ಗೆದ್ದು ಬಂದ್ರಂತೂ ಗಿಲ್ಲಿ ತಂದೆ ತಾಯಿ, ಗಿಲ್ಲಿ ತಂದೆ ತಾಯಿಗೆ ಜನ ಕಲೆ ಬಿದ್ದುಬಿಡ್ತಾರೆ.
ಅವರು ಮುಗ್ಧ ಜೀವಿಗಳು, ಹಳ್ಳಿ ಜೀವಿಗಳು, ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಯಾರ ಮಿಸ್ಟೇಕ್ ಮಾಡ್ಕೊಬೇಡ್ರಿ. ಅವ್ರು ಧನ್ಯವಾದಗಳು ಹೇಳಿಲ್ಲ, ಅವ್ರ ಮನೆಗೆ ಹೋದ ಚಹಾ ಸಿಕ್ಕಿಲ್ಲ, ಅವ್ರು ಸರಿಯಾಗಿ ಉಪಚಾರ ಮಾಡಲಿಲ್ಲ ಅಂತ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಅವ್ರ ಪ್ರೀತಿ, ಅವ್ರು ಏನು ಆಶೀರ್ವಾದ ಕೊಟ್ಟರಲ್ಲ ಆ ಮುಗುಳ್ನಗೆಯಲ್ಲೇ ನಮ್ಮ ಆಶೀರ್ವಾದ ತಿಳ್ಕೊಂಬಿಡ್ಬೇಕು ನಾವು. ಸೊ ಅಷ್ಟಾಗಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕಪ್ಪ ಇಲ್ಲಿಗಂತೂ ಇಡೀ ಜೀವನ ಸಾರ್ಥಕ ಆಗಿಬಿಡೋದು ಗಿಲ್ಲಿದು. ತಂದೆ ತಾಯಿಗೆ ಕುಡಿಸಿಪಡಿಸುವಂತಹ ಸಂತೋಷ, ತಂದೆ ತಾಯಿ ನನ್ನನ್ನು ಒಂದು ರೀತಿ ಅಪ್ಪಿಕೊಂಡಾಗ ಸಿಗುವಂತಹ ಆ ಇಡೀ ಸಂತೋಷ, ಸಾರ್ಥಕತೆ ಜೀವನ ಎಲ್ಲಿ ಸಿಗಂಗಿಲ್ಲ. ಗಿಲ್ಲಿದು ಇವಾಗ ಸಾರ್ಥಕತೆ ಜೀವನ ಆಯಿತು. ತಂದೆ ತಾಯಿಗಳು ಅಷ್ಟೊಂದು ವಿಪರೀತ ಮಟ್ಟಿಗೆ ಸಂತೋಷವನ್ನು ಕೊಟ್ಟುಬಿಟ್ಟನ ಗಿಲ್ಲಿ. ಅವರಿಗಂತೂ ವಿಪರೀತವಾಗಿರುವಂಥ ಸಂತೋಷ ಆಗಿಬಿಡುತ್ತೆ. ಅದಕ್ಕಿಂತ ಬೇರೆ ಏನೂ ಬಯಸಿಲ್ಲ ಅವರು. ಇನ್ನೇನು ಗಿಲ್ಲಿ ಗೆದ್ದು ಬಂದ್ರೂ ಸಂತೋಷ, ಸೋತು ಬಂದ್ರೂ ಸಂತೋಷ ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆ ಆಗಿಬಿಟ್ಟೈತೆ. ಸೊ ಹಂಗಾಗಿ ಗಿಲ್ಲಿಯ ತಂದೆ ತಾಯಿ ಸಂತೋಷವಂತ ನಾನು ನೋಡ್ಲಿಕ್ಕಾಗ್ತಿಲ್ಲ. ಪಾಪ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಸನ್ಮಾನ, ಈ ಉಪಚಾರ ಇವೆಲ್ಲ ಭಾಳ ಹೊಸದವರಿಗೆ. ಇವರು ಗಿಲ್ಲಿ ತಾಯಿ ಅವರಿಗೆ ನೋಡ್ರಿ, ಅವ್ರ ಪಾಪ ಯಾರೋ ಹಚ್ಚಾಕ್ಷಿಗೆ ಬಂದಾರ, ಅದ್ರ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಪಾಪ ಅಮ್ಮ ಕೈ ಮುಕ್ಕೊಂಡು ಸುಮ್ಮನೆ ನಿಂತುಬಿಟ್ಟಾಳ. ಎಷ್ಟು ಸರಳತೆ ಜೀವನ, ಎಷ್ಟು ಅದ್ಭುತವಾದ ಜೀವನ. ಇರೋದರಲ್ಲಿಯೇ ಕುರಿಗಳನ್ನು ಮೇಯಿಸ್ಕೊಂಡು, ಇರೋದರಲ್ಲಿ ಜೀವನ ಮಾಡಿಕೊಂಡು ಮಗನನ್ನು ಸಾಕಿದಂತಹ ತಾಯಿ ಇವತ್ತು ಆ ಮಗನಿಂದಲೇ ಮಹಾಪೂರ, ಸಂತೋಷದ ಮಹಾಪೂರ, ಇಡೀ ಜೀವನ ಸಾರ್ಥಕ ಆಯ್ತು ಅನ್ನೋಂಗೆ ಬದುಕತ್ತಿಬಿಟ್ಟಾಳ. ನೋಡ್ರಿ, ಈ ರೀತಿಯಾಗಿ ಏನಾರು ಒಂದು ಸಣ್ಣ ಪುಟ್ಟ ಸಾಧನೆ ಅಥವಾ ತಂದೆ ತಾಯಿಗಳು ಖುಷಿ ಪಡಿಸುವಂಥ ಸಾಧನೆಗಳನ್ನ ನೀವು ಕೂಡ ಮಾಡ್ರಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.